ಓಂ ಶಾಂತಿ. ಡೇಟ್ ಆಗಿದೆ 16 ಅಕ್ಟೋಬರ್ 1975. अवेक बापदादा मधुबन. अवेक मुरली महावाक्य आಗಿದೆ. प्रसिद्धि संकल्प और बोल की सिद्धि पर आधारित है. ಪ್ರಸಿದ್ಧಿ ಹೆಂಗಾಗ್ತೀವಿ ಜಗತ್ತಿನಲ್ಲಿ, ವ್ಯಕ್ತಿಗಳು ಪ್ರಸಿದ್ಧಿ ಹೆಂಗಾಗ್ತಾರೆ? ಸಂಕಲ್ಪ और बोल की सिद्धि पर आधारित है. ಸಂಕಲ್ಪ ಮತ್ತು ಮಾತುಗಳ ಸಿದ್ಧಿ ಮೇಲೆ ಆಧಾರಿತ ಆಗಿದೆ. ಯಾವುದೋ ಪ್ರಸಿದ್ಧಿ. ज्ञान की धारणाओं की गुह्यता और महीनता में ले जाने वाले आनंद के सागर शिव बाबा बोले. ಜ್ಞಾನದ ಧಾರಣೆಗಳ ಗುಹ್ಯವನ್ನು ಆಳವಾದ ಸೂಕ್ಷ್ಮದಲ್ಲಿ ತಗೊಂಡು ಹೋಗ್ತಕ್ಕಂಥ ಆನಂದ ಸಾಗರ ಶಿವಬಾಬಾ ಹೇಳ್ತಾರೆ. महारथी बच्चों को वर्तमान समय कौन सा पोता मेल रखना है. ಮಹಾರಥಿ ಮಕ್ಕಳು, ನೀವು ವರ್ತಮಾನ ಸಮಯದಲ್ಲಿ ಯಾವ ಒಂದು ದಿನಚರಿ ಇಡಬೇಕು, ಯಾವ ಚಾರ್ಟ್ ಇಡಬೇಕು ಅಂತ ಹೇಳ್ತಾರೆ ಬಾಬಾ. ಅಭಿ ಮಹಾರಥಿಯೋं की सीज़न है ಸಿದ್ಧಿ ಸ್ವರೂಪ್ बनने की. ಸದ್ಯದ ಸೀಸನ್ ಯಾವುದಿದೋ ನೋಡ್ರಿ, 75ನಲ್ಲಿ ಮಹಾರಥಿಗಳು ನೀವು ಹೀಗೆ ಸಿದ್ಧಿ ಸ್ವರೂಪ ಆಗ್ತಕ್ಕಂಥ ಸೀಸನ್ ಅಂತ ಹೇಳಿದರು. ಉನ್ಕೆ ಹರ್ ಬೋಲ್ ಅವ್ರ ಸಂಕಲ್ಪ ಸಿದ್ಧ ಹೋ. ಸಿದ್ಧಿ ಸ್ವರೂಪ ಅಂತಂದರೆ ನಿಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಏನಾಗಬೇಕು? ಸಿದ್ಧ ಆಗಬೇಕು. ವಹ ತಬ್ ಹೋಂಗೆ ಜಬ್ ಉನ್ಕಾ ಹರ್ ಬೋಲ್ और हर संकल्प ड्रामानुसार सत्य और समर्थ हो. ಮಹಾರಥಿಗಳ ಸಂಕಲ್ಪ ಮತ್ತು ಮಾತು ಸಿದ್ಧಿ ಆಗಬೇಕು ಅಂತಂದರೆ ಯಾವಾಗ ಆಗ್ತದಂತೆ? ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪ ನಾಟಕದ ಅನುಸಾರವಾಗಿ ಅದು ಸತ್ಯವಾಗಿರಬೇಕು ಮತ್ತು ಸಮರ್ಥ ಆಗಿರಬೇಕು. तो महारथी अब यह पोता मेल रखे कि सारे दिन में जो उनके संकल्प चलते हैं या मुख से जो बोल निकलते हैं वह कितने सिद्ध होते हैं. ಮಹಾರಥಿಗಳು ನೀವು ಚಾರ್ಟ್ ಇಡಬೇಕು. ಇವಾಗ ಎಂಥ ಚಾರ್ಟ್ ಇಡಬೇಕು ಅಂತ ಹೇಳ್ತಾರೆ ಬಾಬಾ? ಇಡೀ ದಿನದಲ್ಲಿ ನಿಮ್ಮ ಸಂಕಲ್ಪಗಳೇನು ನಡೀತಾವು, ಬಾಯಿಂದ ಏನು ಮಾತು ಬರ್ತದೋ ಅದು ಸಿದ್ಧಿ ಎಷ್ಟಾಗಿದೆ. ಇವತ್ತು ನಾನೊಂದು ಸಂಕಲ್ಪ ಮಾಡ್ತೀನಿ, ಒಬ್ಬರಿಗೆ ಅಥವಾ ಇಬ್ಬರಿಗೆ ಪರಮಾತ್ಮನ ಜ್ಞಾನ ಹೇಳಬೇಕು ಅನ್ನೋ ಸಂಕಲ್ಪ ಮಾಡ್ತೀನಿ. ಸಂಕಲ್ಪ ಮಾಡಿದ ತಕ್ಷಣ ಹೋಗಿ ಹೇಳ್ತೀನ, ಅದು ಸಿದ್ಧಿ ಆಯ್ತಾ? ಚಾರ್ಟ್ ಇಡಿ ಅಂತ ಹೇಳ್ತಾರೆ ಬಾಬಾ. ಏನು ಮಾಡಬೇಕು ಅಂತ ಅಂದ್ಕೊಂಡಿರೋ, ಏನು ಮಾಡಬೇಕು ಅಂತ ಮಾತಾಡಿದ್ದೀರೋ ಅದು ಸಿದ್ಧಿ ಎಷ್ಟಾಗಿದೆ ಆ ಚಾರ್ಟ್ ಇಡಿ. ಸಂಕಲ್ಪ ಹೈ ಬೀಜ, जो समर्थ बीज होगा उसका फल अच्छा निकलता है. ಆತ್ಮನ ಬೀಜ ಯಾವುದೋ? ಸಂಕಲ್ಪ. ಆ ಸಂಕಲ್ಪ ಸಮರ್ಥ ಬೀಜ ಇತ್ತು ಅಂತಂದರೆ ಫಲ ಏನಾಗ್ತದೆ? ಫಲ ಒಳ್ಳೆಯದಾಗಿರ್ತದೆ. ಇವತ್ತು ಹೊಲದಲ್ಲಿ ಬೆಳೆಗಳನ್ನು ಬಿತ್ತಬೇಕು, ಬೀಜ ಬಿತ್ತಬೇಕು ಅಂತಂದರೆ ಏನು ಮಾಡ್ತೀವಿ? ಗಟ್ಟಿ 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 ಬೀಜನ ಆರಿಸಿ ಏನು ಮಾಡ್ತೀವಿ ನಾವು? ಹೊಲದಲ್ಲಿ ಬಿತ್ತೀವಲ್ಲ, ಬಿತ್ತಿದಾಗನೇ ಅದೇನಾಗ್ತದೆ? ಫಲ ಸಿಗ್ತದೆ. ಹಂಗೆ ಸಂಕಲ್ಪ ಅನ್ನೋ ಬೀಜನ್ನು ನೀವೇನು ಮಾಡಬೇಕು? ಬಿತ್ತಬೇಕು. ಬಿತ್ತಿದ ಮೇಲೆ ಬೀಜ ಹೆಂಗಿರಬೇಕು? ಸಂಕಲ್ಪ ಹೆಂಗಿರಬೇಕು? ಸಮರ್ಥ ಇರಬೇಕು. ಉದ್ದೇಶ, ಸಂಕಲ್ಪದ ಉದ್ದೇಶ ಶ್ರೇಷ್ಠ ಇರಬೇಕು. ಆವಾಗ ಅದರ ಫಲ ಏನಾಗ್ತದೆ? ಒಳ್ಳೆಯದು ಬರ್ತದೆ. ಉಸ್ಕೋ ಕಹೆಂಗೆ ಸಂಕಲ್ಪ ಸಿದ್ಧ ಹೋನಾ. ಅದಕ್ಕೆ ಹೇಳಲಾಗ್ತದೆ ಸಂಕಲ್ಪ ಸಿದ್ಧ ಆಯಿತು. तो सारे दिन में कितने संकल्प और बोल सिद्ध होते हैं. ಚೆಕ್ ಮಾಡ್ಕೊಳ್ಳಿ. ಇಡೀ ದಿನ ನನ್ನ ಸಂಕಲ್ಪ ಮತ್ತು ಮಾತು ಎಷ್ಟು ಸಿದ್ಧ ಆಗ್ತದೆ? ನಾನು ಅಂದ್ಕೊಂಡಿದ್ದಾಗಲಿಕ್ಕತ್ತದೇನೋ, ನಾನು ಮಾತಾಡಿದ್ದು ಆಗ್ತಿದೆ ಏನು? ಬಾಬಾ ಹೇಳ್ತಾರೆ, ಜೋ ಬೋಲಾ ಡ್ರಾಮಾನುಸಾರ್ ವಹಿ ಬೋಲಾ और जो होना है वही बोला. ಬಾಬಾ ಹೇಳ್ತಾರೆ, ಜೋ ಬೋಲಾ, ನಾನು ಏನು ಹೇಳ್ತೀನೋ ಅದು ನಾಟಕದ ಅನುಸಾರವಾಗಿ ಇರಬೇಕು. ವಹಿ ಬೋಲಾ, ಅದನ್ನೇ ಮಾತಾಡಬೇಕು. ಏನಾಗಬೇಕೋ ಅದನ್ನೇ ಮಾತಾಡಬೇಕು ಅಂತ ಹೇಳ್ತಾರೆ ಬಾಬಾ. ಜೋ ಬೋಲಾ ಡ್ರಾಮಾನುಸಾರ,
ವಹಿ ಬೋಲಾ ಅವ್ರ ಜೋ ಹೋನಾ, ಏನಾಗಬೇಕೋ ಅದನ್ನೇ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಮೇ हर बोल और संकल्प को समर्थ बनाने में अटेंशन रखना पड़े. ಇದರಲ್ಲಿ ಪ್ರತಿಯೊಂದು ಮಾತು ಪ್ರತಿಯೊಂದು ಸಂಕಲ್ಪದ ಮೇಲೆ ನಮ್ಮದು ಗಮನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಾನೇನು ವಿಚಾರ ಮಾಡಕತ್ತೀನಿ, ವಿಚಾರ ಮಾಡ್ದಂಗೆ ಮಾತಾಡ್ತಾ ಇದ್ದೀನಾ, ಮಾತಾಡ್ದಂಗೆ ನಾನು ನಡೀತಾ ಇದ್ದೀನಾ, ಇದ್ರ ಮೇಲೆ ಅಟೆನ್ಷನ್ ಇರಬೇಕು ಅಂತಾರೆ ಬಾಬಾ. तो महारथियों का पोता मेल अब यह होना चाहिए. ನೀವು ಮಹಾರಥಿಗಳ ಚಾರ್ಟು ಈ ಥರ ಇರಬೇಕು. जैसे भक्ति में भी कहा जाता है कि यह सिद्ध ಋಷಿ है. ಭಕ್ತಿನಲ್ಲೇ ಹೇಳ್ತಾರಲ್ಲ, ಇವರು ಸಿದ್ಧಿ ಪುರುಷರಿದ್ದಾರೆ ಅಂತ ಹೇಳ್ತೀವಲ್ಲ ನಾವು. ಯಾವ ಬಾಯಿಂದ ಏನು ನುಡಿತಾರೋ ಅದಾಗ್ಬಿಡ್ತದೆ. ಈಗ ಹೇಳ್ತೀವಲ್ಲ, ಯಾರ್ಯಾರೋ ಇದ್ದಾರಲ್ಲ, ಕತ್ನಳ್ಳಿ ಸ್ವಾಮೀಜಿ, ಆ ಕಡೆ ಯಾರೋ ಕೋಡಿ ಮಠದ ಸ್ವಾಮಿಗಳು, ಅವ್ರು ಹೇಳಿದ್ದೆಲ್ಲ ಆಗ್ತದ್ರಿ ಅಂತೇನೇನೋ ಮಾತಾಡ್ತಾರಲ್ಲ ಹೊರಗಡೆನೂ. ಅದಕ್ಕೆ ಹೇಳ್ತಾರೆ ಬಾಬಾ, ತೋ ಯಹಾ ಭಿ ಜಿಸ್ಕಾ ಸಂಕಲ್ಪ ಅವ್ರ ಬೋಲ್ ಸಿದ್ಧ ಹೋತಾ ಹೇ. ಅವ್ರು ಏನು ಹೇಳ್ತಾರೆ, ಏನಾಗ್ತದೋ ಅದನ್ನೇ ಹೇಳ್ತಾರೋ, ಏನು ಹೇಳ್ತಾರೋ ಅದೇ ಆಗ್ತದೆ. ಅದನ್ನೇ ಹೇಳಿದ್ರಲ್ಲ ವಹಿ ಬೋಲಾ. तो यहाँ भी जिसका संकल्प और बोल सिद्ध होता है तो उस सिद्धि के आधार पर वह प्रसिद्ध बनता है. ಪ್ರಸಿದ್ಧ ಯಾರಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿನೂ ಕೂಡ ಜೋ ಯಹಾ ಜಿಸ್ಕಾ ಸಂಕಲ್ಪ, ಯಾರ್ದು ಸಂಕಲ್ಪ ಮತ್ತು ಮಾತು ಸಿದ್ಧಿಯಾಗ್ತದೋ ಆ ಸಿದ್ಧಿಯ ಆಧಾರದ ಮೇಲೆ ಅವರು ಏನಾಗ್ತಾರೆ, ಪ್ರಸಿದ್ಧ ಆಗ್ತಾರೆ. ಅಗರ್ ಸಿದ್ಧ ನಹಿ ತೋ ಪ್ರಸಿದ್ಧ ನಹಿ, ಸಿದ್ಧ ಆಗೋದಿಲ್ಲ ಅಂದರೆ ಪ್ರಸಿದ್ಧ ಆಗೋದಿಲ್ಲ. भक्ति में कई देवियाँ व देवताएं प्रसिद्ध होते हैं, कई प्रसिद्ध नहीं होते हैं. वे देवता व देवी तो माने जाते हैं लेकिन प्रसिद्ध नहीं होते. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿನೂ ನಾವೆಲ್ಲ ಮಾಡಿ ಬಂದಿದ್ದೀವಿ ಅದನ್ನೆಲ್ಲ. ಯಾ ದೇವಿ ಭಾರಿ ಸಿದ್ಧಿ ಇದಾವ್ರಿ, ಅಲ್ಲಿ ಹೋಗಿ ನಾವು ಸಂಕಲ್ಪ ಮಾಡಿದ್ರೆ ಎಲ್ಲ ಆಗ್ಬಿಡ್ತದೆ, ಅಂದ್ಕೊಂಡಿದ್ದಾಗ್ಬಿಡ್ತದೆ. ಇನ್ನು ಕೆಲವರು ಹೆಸರಿಗೆ ದೇವಿ ದೇವತೆಗಳ ಗುಡಿಗಳಿರ್ತಾವೆ, ಸುಮ್ಮನೆ ಹೋಗಿ ಪೂಜೆ ಮಾಡ್ತಾರೆ. ವೇ ದೇವತಾ ವ ದೇವಿ ತೋ ಮಾನೆ ಜಾತೆ ಹೇ ಲೇಕಿನ್ ಪ್ರಸಿದ್ಧ ನೈ ಹೋತೆ. ಎಲ್ಲಿ ಸಿದ್ಧಿ ಇರುವುದಿಲ್ಲ ಅಲ್ಲಿ ಅಷ್ಟೊಂದು ಪ್ರಸಿದ್ಧ ಆಗೋದಿಲ್ಲ. तो संकल्प और बोल सिद्ध होना यह आधार है प्रसिद्ಧ होने का. ಪ್ರಸಿದ್ಧ ಆಗಬೇಕು ಅಂತಂದರೆ ಆಧಾರ ಯಾವುದು? ಸಂಕಲ್ಪ ಮತ್ತು ಮಾತುಗಳ ಸಿದ್ಧಿ. इससे ऑटोमेटिकली अव्यक्त फरिश्ता बन जाएंगे और समय बच जाएगा. ಇದರಿಂದ ಸಂಕಲ್ಪ ಮತ್ತು ಮಾತುಗಳು ಸಿದ್ಧ ಆಗ್ತಾ ಹೋದ ಹಾಗೆ ನೀವೇನಾಗ್ತೀರಾ, ಫರಿಸ್ತಾ ಆಗಿಬಿಡ್ತೀರಾ. ಅದರಿಂದ ಸಮಯ ಉಳಿತಾಯ ಆಗ್ತದೆ. वाणी में आना ऑटोमेटिकली समाप्त हो जाएगा क्योंकि साइलेंस होम अथवा शांति धाम में जाना है ना. ಪುರುಷಾರ್ಥ ತೀವ್ರ ಆದಂಗೆ ಏನಾಗ್ಬಿಡ್ತದೆ, ವಾಣಿ ಬಂದಾಗ್ಬಿಡುತ್ತೆ. ಹೇಳ್ತಾರೆ ಬಾಬಾ, ವಾಣಿ ಮೇ ಆನ ಆಟೋಮೆಟಿಕಲಿ ಸಮಾಪ್ತ ಹೋ ಜಾಯಿಗ. ಸಮಾಪ್ತ ಆಗ್ತದೆ ಬರ್ತಾ ಬರ್ತಾ ಬರ್ತಾ. ಇನ್ನು ಆ ಕಡೆ ಹಾಗೆ ಹಿಂಗೆ ಅದು ಆಯಿತು ಇದು ಆಯಿತು ಅಂತಂದಾಗ ಎಲ್ಲಿ ಮುರಳಿ ಆಯ್ತಲ್ಲ. ನೋಡಿದ್ದೀವಲ್ಲ, 2 ವರ್ಷ ಮನೆಗೆ ಕೂತ್ವಿ, ಇಲ್ಲಿದಿಲ್ಲ, ಗೀತಾ ಪಾಠಶಾಲೆಗೆ ಬರೋಕ್ಕಾಗಲಿಲ್ಲ, ಬಾಗಿಲ ತೆಗಿಸ್ಕೊಡ್ಲಿಲ್ಲ, ಏನೆಲ್ಲ ಆಗೋಯ್ತು. ಇದಕ್ಕೆ ಹೇಳ್ತಾರೆ ಬಾಬಾ, ಸಮಾಪ್ತಿ ಆಗಿಬಿಡ್ತದೆ. ಅವಾಗೆಲ್ಲ ಯಾವ ಕೆಲಸ ನಡೀತು? ಮನಸ ಸೇವಾ ಮಾಡಬೇಕಾಯ್ತು. ಆಮೇಲೆ ಆನ್ಲೈನ್ ಶುರು ಆಯಿತು. ಬಾಬಾ ಹೇಳ್ತಾರೆ, वाणी में आना ऑटोमेटिकली समाप्त हो जाएगा क्योंकि साइलेंस होम अथवा शांति धाम में जाना है ना. तो वह साइलेंस के व आकारी फरिश्तेपन के संस्कार अपनी तरफ खींचेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗೂ ಇಷ್ಟ ಆಗೋದು ಯಾವುದು? ಸೈಲೆನ್ಸ್ ಶಕ್ತಿ. ಎಲ್ಲರಿಗೂ ಬೇಕಾಗಿರೋದು ಯಾವುದು? ಶಾಂತಿ ಶಕ್ತಿ. ಮೊದಲು ಶಾಂತಿ, ಆಮೇಲೆ ಉಳಿದಿರೋದು. ಅದಕ್ಕೆ ಬಾಬಾ ಹೇಳ್ತಾರೆ, साइलेंस के अथवा आकारी फरिश्तेपन के संस्कार अपनी तरफ खींचेंगे. ನಮಗೇನೂ ಬೇಕಾಗೋದಿಲ್ಲ. ಮುಂದೆ ಹೋದಂಗೆ ಏನು ಬೇಕಾಗ್ತದೆ? ಶಾಂತಿಯೊಳಗೆ ಹೋಗ್ಬೇಕನ್ನಿಸ್ತದೆ, ಫರಿಸ್ತಾ ಆಗ್ಬೇಕನ್ನಿಸ್ತದೆ. ಆ ಕಡೆ ನಮ್ಮದು ಸೆಳೆತ. सर्विस भी इतनी बढ़ती जाएगी कि जो वाणी द्वारा सेवा करने का चांस ही नहीं मिलेगा. सर्विस भी इतनी बढ़ती जाएगी
ಎಷ್ಟು ಸೇವೆ ಹೆಚ್ಚಾಗ್ತದಂತಂದರೆ ವಾಣಿಯ ಮುಖಾಂತರ ಸೇವೆ ಮಾಡೋಕ್ಕೆ ಚಾನ್ಸೇ ಸಿಗೋದಿಲ್ಲ ಅಂತಾರೆ ಬಾಬಾ. ಯಾಕೆ? ಟೈಮೇ ಇರೋದಿಲ್ಲ. जरूर नैनों द्वारा और अपने मुस्कुराते हुए मुख द्वारा मस्तक में चमकती हुई मणि द्वारा सेवा कर सकेंगे. ಈಗೂ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಕ್ತಿ ಮಾರ್ಗದಲ್ಲಿ ಬಂದು ಕೂತ್ರೆ ಲೈನ ಹೋಗ್ತಿರ್ತಾರಲ್ಲ ಎಲ್ಲ ಅವ್ರು ನೋಡ್ಬೇಕಂತ ಅವ್ರೇನು ಮಾಡ್ತಾರೆ, ಹಿಂಗೆ ನಕ್ಕೊಂತ ಮುಸ್ಕುರಾಟ ಮಾಡ್ಕೊಂತ ಅವ್ರಿಗೇನು ಮಾಡ್ತಾರೆ, ಒಂದಿಷ್ಟು ದೃಷ್ಟಿ ಕೊಟ್ಬಿಡ್ತಾರೆ. ಹಂಗಾಗ್ತದೆ ಮುಂದಂತ ಹೇಳ್ತಾರೆ ಬಾಬಾ. मस्तक द्वारा मुख द्वारा मुस्कुराते नगता नगता अपने मुस्कुराते हुए मुख द्वारा मस्तक में चमकती हुई मणि द्वारा सेवा कर सकेंगे. परिवर्तन होगा ना, आवागेनाग्तदे परिवर्तन ಆಗ್ತದೆ. वह अभ्यास तब बढ़ेगा जब यह पोता मेल रखेंगे. ಅಭ್ಯಾಸ ಹೆಚ್ಚಾಗಬೇಕು ಅಂತಂದರೆ ಈ ಚಾರ್ಟ್ ಇಡಬೇಕು. ಯಾವ ಚಾರ್ಟ್ ಹೇಳಿದ್ರು ಬಾಬಾ? ಸಂಕಲ್ಪ ಮತ್ತು ವಾಣಿಯ ಸಿದ್ಧಿ ಆಗ್ತಿದೆ ಏನು ದಿನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಅದು ಸಿದ್ಧಿ ಆಯಿತು ಅಂತಂದರೆ ಅಂತಿಮ ಸಮಯದಲ್ಲಿ ನೀವೇನು ಮಾಡ್ಬೋದು, ದೃಷ್ಟಿಯಿಂದ ಮುಖದ ಚೆಹರೆಯಿಂದ ಸೇವೆ ಮಾಡ್ಬೋದು. महारथिया पोता मेल तो नहीं रखेंगे ना कि किसको दुख दिया व किस विकार के वश हुए, यह तो घुड़सवारों का काम है. ಬಾಬಾ ಹೇಳ್ತಾರೆ, ಮಹಾರಥಿಗಳದ್ದು ಚಾರ್ಟ್ ಇದು ಇಲ್ಲ. ಈಗ ಯಾವುದೋ ಇವತ್ತು ಯಾರಿಗೆ ದುಃಖ ಕೊಟ್ಟೆ, ವಿಕಾರದಲ್ಲಿ ಹೋದ್ನಾ, ಅದು ಯಾರ್ದು? ಘೋಡೆ ಸವಾರು, ಕುದುರೆ ಸವಾರಿ. ನೀವೇನಾಗಿದ್ದೀರಾ? ಮಹಾರಥಿಗಳದ್ದು ಏನಿರ್ಬೇಕು ಚಾರ್ಟ್? ಈಗ ಸಂಕಲ್ಪ ಮತ್ತು ಮಾತು ಸಿದ್ಧಿ ಆಗ್ಲಿಕ್ಕತ್ತಾವೇನು. ऐसे आपस में गुह्य पुरुषार्थ के प्लान्स बनाओ. ನಿಮ್ಮಲ್ಲೇ ಇಂಥ ಒಂದು ಸೂಕ್ಷ್ಮ ಪುರುಷಾರ್ಥದ ಬಗ್ಗೆ ಪ್ಲ್ಯಾನ್ ಮಾಡಿ. इसलिए बीच बीच में टाइम मिलता है, मेले में तो टाइम नहीं मिलता है ना. ಅವಾಗ ಎಷ್ಟೆಷ್ಟು ನಡು ಟೈಮ್ ಸಿಕ್ಕಾಗ ನೀವೆಲ್ಲ ಏನು ಮಾಡಬೇಕು? ಪ್ಲ್ಯಾನ್ ಮಾಡಬೇಕು. मेले में फिर दूसरे प्रकार की सेवा में तत्पर होते हैं. मेले ಅಂತಂದರೆ ಮಿಲನ ಅವು ಇವೆಲ್ಲ ಫಂಕ್ಷನ್ಸ್ಗಳು ಭಾಳ ಇರ್ತಾವಲ್ಲ, ಜಾತ್ರೆ, ಅಲ್ಲಿ ನಿಮಗೆ ಬೇರೆ ತರಹದ ಸೇವೆಯಲ್ಲಿ ತತ್ಪರ ಆಗಬೇಕಾಗ್ತದೆ. मेले में है देने का समय और मेले के बाद फिर स्वयं को भरने का समय मिलता है. ಮೇಳ ಅಂದರೆ ಏನಂತಾರೆ ಬಾಬಾ? ಜಾತ್ರೆ ಅಂದರೆ ಏನಿರ್ತದೆ? ಜಾತ್ರೆಗೆ ಏನಿರ್ತದೆ? ಕೊಡೋದು ಅವರೆಲ್ಲ ಕೊಡ್ತಿರ್ತಾರೆ. ನಮ್ಮ ಜಾತ್ರೆ ಯಾವುದು? ಶಕ್ತಿಗಳನ್ನು, ಎಲ್ಲ ಶಕ್ತಿಗಳನ್ನು ಎಲ್ಲ ಆತ್ಮಗಳಿಗೆ ಕೊಡುವಂಥದ್ದಿರಬೇಕು. ಮೇಳ ಮುಗಿದ ಮೇಲೆ ಏನಿರ್ತದೆ? ಮೇಲೆ ಮೇ ಹೇ ದೇನೆ ಕಾ ಸಮಯ ಅವ್ರ ಮೇಲೆಕೆ ಬಾದ್, ಜಾತ್ರೆ ನಂತರ ಏನು ಮಾಡ್ತಾರೆ? ಎಲ್ಲ ಜಾತ್ರೆ ಆದಮೇಲೆ ಏನು ಮಾಡ್ತಾರೆ? ರೆಸ್ಟ್ ಮಾಡ್ತೀವಲ್ಲ ಬಂದು. ರೆಸ್ಟ್ ಯಾರ ಸಲುವಾಗಿ? ನನ್ನ ಸಲುವಾಗಿ ಅಲ್ಲ. ಹಂಗೆ ಇಲ್ಲಿನೂ ಟೈಮ್ ಸಿಕ್ಕಾಗ ನೀವೇನು ಮಾಡಬೇಕು? ಫಿರ್ ಸ್ವಯಂ ಕೋ ಭರ್ನೆ ಕಾ ಸಮಯ ಮಿಲ್ತಾ ಹೈ. ಅವಾಗ ನಾನು ತುಂಬಿಕೊಳ್ಬೇಕು. ಏನು ತುಂಬಿಕೊಳ್ಬೇಕು? ಬಾಬರವರಿಂದ ಶಕ್ತಿಗಳನ್ನು ತುಂಬಿಕೊಳ್ಬೇಕು. ಮೇಲೆ ಮೇ ದೇನೆ ಮೇ ಹಿ ದಿನ್ ರಾತ್ ಸಮಾಪ್ತ ಹೋ ಜಾತಾ ಹೈ. ರಾತ್ರಿ ಅಂತಂದರೆ ಇಡೀ ಹಗಲು ರಾತ್ರಿ ಏನಿರ್ತದೆ? ಕೊಡೋದಿರ್ತದೆ. बाप दादा भी जानते हैं कि जब इतनी आत्माओं को देने के निमित्त बनते हो. ಬಾಬಾ ತಿಳ್ಕೊಂಡಿದ್ದಾರೆ ಏನು, ಇಷ್ಟೆಲ್ಲ ಆತ್ಮಗಳಿಗೆ ನೀವು ಕೊಡಲಿಕ್ಕೆ ನಿಮಿತ್ತ ಆಗಿದ್ದೀರಿ. ಏನು ಕೊಡೋಕ್ಕೆ? ಶಕ್ತಿಗಳನ್ನು ಕೊಡೋಕ್ಕೆ ನೀವು ನಿಮಿತ್ತ ಆಗಿದ್ದೀರಿ ಅಂತಂದರೆ तो जरूर देने के प्लान्स व संकल्प चलेंगे. ಈಗ ನಾವೇನಲ್ಲಿ ಕೊಡಬೇಕು ಅಂತಂದರೆ ಕೊಡೋಕ್ಕಿಂತ ಮುಂಚೆ ಒಳಗಡೆ ಸಂಕಲ್ಪ ಏನು ಬರಬೇಕು? ಹೆಂಗೆ ಕೊಡಬೇಕು, ಏನು ಕೊಡಬೇಕು ಇರ್ತದಲ್ಲ, ಸಂಕಲ್ಪ ಬರ್ತದಲ್ಲ. ದೇನೇಕೆ ಪ್ಲ್ಯಾನ್ಸ್ ವ ಸಂಕಲ್ಪ ಚಲೆಂಗೆ. ಪ್ಲ್ಯಾನ್ ಮಾಡ್ತೀವಿ. ಈಗ ಮದುವೆ ಇರ್ತದೆ, ಅದರೊಳಗೆ ಮದುವೆ ಇರ್ತದೆ, ಎಲ್ಲರಿಗೂ ಏನೇನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತೀವಲ್ಲ. ಬಟ್ಟೆ ಕೊಡಬೇಕಾ ಅಥವಾ ಇನ್ಯಾವುದೋ ಗಿಫ್ಟ್ ಕೊಡಬೇಕಾ, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಅದನ್ನ ಹೇಳ್ತಾರೆ ಬಾಬಾ. जरूर देने के प्लान्स व संकल्प चलेंगे, तब तो संतुष्टता का सर्टिफिकेट ऑटोमेटिकली मिल जाता है.
ಆವಾಗ ಪ್ಲ್ಯಾನ್ ಮಾಡಿದ್ರಿ ಅಂತಂದರೆ ಹೆಂಗೆ ಕೊಡಬೇಕು, ಏನು ಮಾಡಬೇಕು ಅಂತಂದಾಗ ನಿಮಗೆ ಸಂತುಷ್ಟತೆಯ ಸರ್ಟಿಫಿಕೇಟ್ ಆಟೋಮೆಟಿಕ್ಕಾಗಿ ಸಿಕ್ಬಿಡ್ತದೆ. सबकी संतुष्टता यह भी अपने पुरुषार्थ में हाई जंप देने में सहयोग देती है. ನೋಡ್ರಿ ಬಾಬಾ, ನೀವು ಎಲ್ಲ ಆತ್ಮಗಳಿಗೆ ಎಷ್ಟೆಷ್ಟು ಕೊಡ್ತಾ 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 ಹೋಗ್ತೀರೋ, ಏನು ಕೊಡೋದು, ಸಂತುಷ್ಟತಾ, ಸುಖ, ಶಾಂತಿಯನ್ನು ಎಷ್ಟು ಕೊಡ್ತಾ ಹೋಗ್ತೀರೋ ಅಷ್ಟು ನೀವು ಪುರುಷಾರ್ಥದಲ್ಲಿ ಏನಾಗ್ತೀರಾ, ಹೈ ಜಂಪ್ ಹೋಗ್ಬಿಡ್ತೀರಾ ಅಂತಾರೆ ಬಾಬಾ. ನನ್ನ ಕೆಪಾಸಿಟಿ ನಡ್ಕೋತ ಹೋಗೋದಿರ್ತದೆ. ನಾವು ಕೊಟ್ಟಿರುವ ಪುಣ್ಯ ಏನು ಮಾಡ್ತದೆ, ನಮ್ಮ ಪುರುಷಾರ್ಥವನ್ನು ಹೈ ಜಂಪ್ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, यह तो करना ही पड़ेगा लेकिन यह सब बाद की बातें हैं. ಇದಂತೂ ನೀವು ಮಾಡಲೇಬೇಕಾಗ್ತದೆ, ಇದೆಲ್ಲ ಆಮೇಲೆ ಆಗ್ತದೆ. ನೋಡ್ತೋ ಸಬ್ ಕರ್ತೆ ಹೋನಾ, ಎಲ್ಲರೂ ಬರ್ಕೊಳಿಕತ್ತಿರಲ್ಲ, ಫಿರ್ ಉಸ್ಕೋ ಬೈಟ್ ರಿವೈಸ್ ಕರ್ನಾ, ಬರ್ಕೊಂಡಿದ್ದನ್ನು ಏನು ಮಾಡಿ ಮತ್ತೆ ಹೋಗಿ ರಿವೈಸ್ ಮಾಡಿ, ಮಂಥನ ಮಾಡಿ ಅಂತ ಹೇಳ್ತಾರೆ ಬಾಬಾ. अभी तो जो मिलता है वह बुद्धि में जमा करते जाते हो. ಈಗಂತೂ ಏನೇನು ಸಿಗ್ತಾ ಇದೆಯೋ ಅದನ್ನು ಬುದ್ಧಿನಲ್ಲಿ ಜಮಾ ಮಾಡ್ಕೊಳ್ತಾ ಹೋಗಿ. ಬಾಬಾ ಹೇಳ್ತಾರೆ, फिर बैठ जब रिवाइज करके उसकी महीनता व गुह्यता में जाएंगे तो दूसरों को भी गुह्यता में ले जा सकेंगे. ಬಾಬಾ ಹೇಳುವಾಗ, ಮುರಳಿ ಹೇಳುವಾಗ ಅದನ್ನೆಲ್ಲ ಕೇಳ್ಕೋಬೇಕು, ಮನೆಗೆ ಹೋಗಿ ಅದನ್ನು ರಿವೈಸ್ ಮಾಡಬೇಕು. ಬಾಬಾ ಹೇಳ್ತಾರೆ, ರಿವೈಸ್ ಮಾಡಿದ್ರಿ ಅಂತಂದರೆ, ಅದರ ಆಳಕ್ಕೆ ಹೋದ್ರಿ ಅಂತಂದರೆ, ನೀವು ಎಷ್ಟೆಷ್ಟು ಸೂಕ್ಷ್ಮದಲ್ಲಿ ಹೋಗ್ತೀರಾ, ಜ್ಞಾನದ ಸೂಕ್ಷ್ಮದಲ್ಲಿ ಬೇರೆಯವರನ್ನು ಕೂಡ ಏನು ಮಾಡ್ತೀರಾ, ಆ ಜ್ಞಾನದ ಆಳಕ್ಕೆ ಕರ್ಕೊಂಡು ಹೋಗ್ತೀರಾ. अभी जो कुछ चल रहा है जैसे चल रहा है बाप दादा संतुष्ट और हर्षित है. ಈಗೇನೇನು ಮಾಡ್ತಾ ಇದ್ದೀರಿ, ಏನೇನು ನಡೀತಾ ಇದೆ, ಇದರಲ್ಲಿ ಬಾಪ್ ದಾದಾ ಏನಾಗಿದ್ದಾರೆ, ಖುಷಿಯಾಗಿದ್ದಾರೆ ಮತ್ತು ಹರ್ಷಿತ ಆಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.